ಹಲೋ ಗೈಸ್, ನನ್ನ ಯಾಕಲ್ಲಿ ಹಿಂಗೆ ತೋರಿಸ್ತೀಯಾ? ವಿಡಿಯೋ ಆಫ್ ಮಾಡಿ ಹೇಳ್ತೀನಿ. ಹೇಳಲೆ ವಿಡಿಯೋ ಆಫ್ ಮಾಡಲ್ಲ. ಹಲೋ ಗೈಸ್, ನೋಡ್ರಿ ಇದು ಬಾಳೆ ತೋಟ. ಬಾಳೆ ತೋಟ ಯಾರ್ದು? ನೈಬರ್ದು ತೋಟ. ನಮ್ಮದು ಇದಿಲ್ಲ, ಬರ್ರಿ ದಾರಿ ಅಷ್ಟೇ ಇರೋದು. ಬಟ್ ತೋಟ ನೋಡೋಕೆ ಚೆನ್ನಾಗಿದೆ. ಒಂದ್ಸಲಿ ನೋಡ್ಕೊಂಡ್ಬಿಡ್ರಿ. ಈ ಕಡೆ ಬಾಳೆ ಹಾಕಿದ್ದಾರೆ ಒಂದು ಲೈನು, ಆ ಕಡೆ ಅಡಿಕೆ ಹಾಕಿದ್ದಾರೆ. ಇದು ಏನಂತಾರೆ, ಆ್ಯಕ್ಚುಲಿ ಅದು ಎಂಟ್ರೆನ್ಸು. ಇದು ಪ್ರೈವೇಟ್ ಲ್ಯಾಂಡ್ ಆಗಿರೋದ್ರಿಂದ ಎಲ್ಲರಿಗೂ ಎಂಟ್ರಿ ಇರೋಲ್ಲ, ಗೇಟ್ ಹಾಕಿರ್ತಾರೆ. ಬೀಗ ನಮ್ಮ ಫ್ರೆಂಡ್ ಇದ್ದಾನೊಬ್ಬ, ಅವನ ಹತ್ರನೇ ಇರ್ತಾರೆ. ಅವ್ರ ದೊಡ್ಡಪ್ಪ ಆ್ಯಕ್ಚುಲಿ ಅವನೊಂದು ಚಿಕ್ಕ ಹುಡುಗ ಅಂದ್ಕೊಂಡಿದ್ರು ಇಷ್ಟು ದಿನ. ದೊಡ್ಡಪ್ಪ ಫಾರ್ಮ್ ಹೌಸಿಗೆ ಬೀಗ ಕೊಟ್ಟಿರಲಿಲ್ಲ, ಇವತ್ತು ಅವರೇ ಕೊಟ್ಟು ಕಳಿಸಿದ್ದಾರೆ. ಬನ್ನಿ ನೋಡಿ, ಇದು ತೋಟ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಅವ್ರ ತೋಟ ಅಂದರೆ ಇದು. ಬಟ್ ನೋಡ್ರಿ 5 ತೆಂಗಿನ ಮರ ಏನಿದಾವ್ರಿ. ಆ ಹೈಟು, ಈ ಸನ್ಸೆಟ್ಗೂ ಅದಕ್ಕೂ ಏನು ಒಂಥರ ಚೆನ್ನಾಗಿ ಕಾಣ್ತಿದೆ. ಇರಲಿ, ಅಲ್ಲಿ ಕಾಣಿಸ್ತಿದೆಯಲ್ಲ ವೈಟು, ಅದೇ ಫಾರ್ಮ್ ಹೌಸು. ದೊಡ್ಡದೇನಲ್ಲ, ಬಟ್ ನಮಗೆ ಆರಾಮಾಗಿ ಸ್ಟೇ ಮಾಡಿ ಹುಡುಗರು ಬಂದು ಒಂದಿನ ಹೊರಗಡೆ ಬಂದು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಫ್ರೆಂಡ್ಸ್ ಜೊತೆ ಬಂದು 1-2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಕ್ಕೆ ಒಳ್ಳೆ ಸ್ಪಾಟ್. ಅಲ್ಲಿ ಹಿಂದ್ಗಡೆ ಸನ್ಸೆಟ್ ಬೇರೆ ಆಗ್ತಿದೆ, ನೋಡ್ಬೋದು. ಕ್ರೇಜಿ ಆಗಿದೆ ಸನ್ಸೆಟ್ ಮಾತ್ರ. ಆ್ಯಕ್ಚುಲಿ ನಾವು ಎಲ್ಲೋ ಯಾವುದೋ ಬೆಂಗಾಡಿ ಕರ್ಕೊಂಡು ಹೋಗಿದ್ದನ್ರಿ ಅವನು. ಕರ್ಕೊಂಡು ಹೋಗಿದ್ದ, ಫುಲ್ಲು ಎಂಡೆ ಇದ್ವು. ನಾವು ಅಲ್ಲೇ ಹೋಗಿ ಅಲ್ಲೇ ಏನಾದ್ರು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ಇವನೇ ನೋಡಿ ಓನರ್. ಅಲ್ಲಿ ಕರ್ಕೊಂಡು ಹೋಗಿದ್ದ. ಅಲ್ಲಿಂದ ಮತ್ತೆ ನಾವು ಅವ್ರ ದೊಡ್ಡಪ್ಪನೇ ಕೀ ಕೊಟ್ಟು ಇಲ್ಲಿ ಕಳಿಸ್ತು. ಇವರೆಲ್ಲ ಹುಚ್ಚ. ಆ್ಯಕ್ಚುಲಿ ಅವ್ನು ಅಲ್ಲಿ ಕರ್ಕೊಂಡು ಹೋಗಿದ್ದ. ಅಲ್ಲಿ ನೋಡಿದ್ರೆ ಫುಲ್ಲು ಮಣ್ಣು ಎಂಡೆ, ಫುಲ್ಲು ಕೆಸರು. ಮಣ್ಣು ಎಂಡೆ ಬಿಡುಗರು. ರೋಡಲ್ಲಿ ಬೈಕ್ ನಿಲ್ಸಿ ಅರ್ಧ ಕಿಲೋಮೀಟರ್ ಮುಂದೆ ನಡ್ಕೊಂಡು ಹೋಗ್ಬೇಕಾ ಎಂಡೆಲ್ಲಿ? ಯಾವ ಹನಿಗೆ ಬೇಕು ಪಾಪ. ನಾವು ಒಂದ್ಸರಿ ಟ್ರೈ ಮಾಡಿದ್ವಿ, ಹೋಗೋಣ ಒಳಗಡೆ ತನಕ ಹೋಗೋಣ ಅಂತ. ಒಳಗಡೆ ತನಕ ಹೋಗಿ ಆಮೇಲೆ ಅಲ್ಲಿ ಅವ್ರ ದೊಡ್ಡಪ್ಪವ್ರಿಗೆ ಯಾವುದೋ ಒಂದು ಅಜ್ಜ ಬಂದು ಹೇಳ್ತು ಯಾರೋ ಹೊಲಕ್ಕೆ ಹೋಗಿದ್ದಾರೆ ಅಂತ. ಅವ್ರ ದೊಡ್ಡಪ್ಪ ಬಂದುಬಿಟ್ಟು ಅಲ್ಲೇ ಫಾರ್ಮ್ ಹೌಸಲ್ಲೇ ಹೋಗಿ ಮಾಡ್ಕೊಳ್ರಿ, ಇಲ್ಲಿ ಏನು ಮಾಡ್ತೀರಾ ಅಂತೇಳಿ ಕಳಿಸಿದ್ದಾರೆ. ನಾವು ನೋಡಿದ್ರೆ ಫುಲ್ಲು ಬಂದು ಮಸ್ತಾಗಿ ಚಿತ್ರಾನ್ನ ಮಾಡ್ಕೊಂಡು ಎಲ್ಲರದು ಊಟ ಆಯಿತು. ಒಂದು ಇನ್ನೊಂದು ರೌಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಕ್ ನೋಡೋಣ. ಅಲ್ಲೊಬ್ಬ ಫೋನಲ್ಲಿ ಮಾತಾಡ್ತವನೆ, ಅವ್ನು ಏನು ಮಾಡ್ತವನು ಗೊತ್ತಿಲ್ಲ, ಕಾಣಿಸ್ತಿಲ್ಲ ಇಲ್ಲಿ. ಯಾವುದೋ ಒಂದು ಸಂದೆಗೆ ಹೋಗವನೆ. ಬರೀ ಇವಾಗ ಬಾಯ್ಸೆಲ್ಲ ಏನು ಮಾಡ್ತವ್ರು ನೋಡೋಣ. ಎಲ್ಲರೂ ಒಳಗೆ ಫುಲ್ ಚಿಲ್ ಮಾಡ್ತಿದ್ದಾರೆ. ಇಲ್ಲಿ ನಾವು ನಮ್ಮ ಫ್ರೆಂಡ್ ಅಲ್ಲಿ ಮಾತಾಡ್ತಿದ್ದಾನೆ ಅಂತ ಅಂದ್ಕೊಂಡ್ವಿ, ಯಾಕಂದರೆ ನಾವು ಅಲ್ಲಿ ಹೋಗ್ಬೇಕಾರೆ ಅವಾಗಲೇ ಅಲ್ಲಿ ಹೋಗಿ ಫೋನಲ್ಲಿ ಮಾತಾಡ್ತಿದ್ದೆ ಯಾರ್ತಾಗೋ. ಇವಾಗ ಬಂದು ನೋಡಿದರೆ ಅಣ್ಣ ಆರಾಮಾಗಿ ಬಂದಿಲ್ಲ, ಮಲ್ಕೊಂಡು ಫೋನ್ ನೋಡ್ತವನೆ. ಯಾರ ಜೊತೆಗೆ ಚಾಟ್ ಮಾಡ್ತವನೋ, ಯಾರ ಜೊತೆಗೆ ಮಾತಾಡ್ತವನೋ ಗೊತ್ತಿಲ್ಲ. ಹಾಯ್ ಗೈಸ್, ಎಲ್ಲ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಒಂದು ಸರಿ ಕೆರೆ ಹತ್ರ ಹೋಗಿ ಬರೋಣ, ನೋಡೋಣ. ಆ್ಯಕ್ಚುಲಿ ಅಲ್ಲಿ ಫುಲ್ಲು ಹತ್ರ ಹೋಗೋಕ್ಕಾಗಲ್ಲ, ಫುಲ್ ಎಲ್ಲ ಅಡ್ಡ ಕಳ್ಳೆ ಎಲ್ಲ ಬೆಳೆದಿದೆ. ಮುಳ್ಳಿನ ಗಿಡ ಎಲ್ಲ ಇದ್ದಾವೆ, ಜಾಲಿ ಗಿಡ ಎಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಹೋಗೋಣ, ನೋಡೋಣ. ಇದು ನೋಡಿ ಹಲಸಿನ ಮರ ಹೊಸ್ದಾಗಿ ಹಾಕಿರೋದು. ಹಲಸಿನ ಗಿಡ ಇದು ಆ್ಯಕ್ಚುಲಿ ಅಡಿಕೆ ಹೋಗುಣೆ. ಅಲ್ಲೊಂದು ಗಿಡ ಹೋಗೈತೆ, ಇಲ್ಲೊಂದು ಗಿಡ ಹೋಗೈತೆ. ಅಡಿಕೆ ಹೋಗಿ ಏನೋ ಅಡಿಕೆ ಗಿಡ ಹಾಕಿ, ಅಡಿಕೆ ಗಿಡ ಒಣಗಿದ ಮೇಲೆ ಹಲಸಿನ ಗಿಡ ಹಾಕಿದ್ದಾರೆ. ಬನ್ನಿ ಹೋಗೋಣ ಮುಂದೆ, ಕೆರೆ ನೋಡೋಣ. ಇದು ನಮ್ಮ ಫ್ರೆಂಡ್ ಹೇಳ್ತಿದ್ದ ಫುಲ್ ದೊಡ್ಡ ಕೆರೆ ಅಂತ. ಯಾವುದೋ ಹೇಳ್ದ ಮಾರ್ಗಟ್ಟ ಮತ್ತು ಇವರವರು ಎಲ್ಲ ಒಂದು 2-3 ಹಳ್ಳಿಗೆ ಜಾಯ್ನ್ ಆಗುತ್ತಂತೆ ಇದು ಕೆರೆ. ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಕನ್ಫರ್ಮ್ ಆಗಿ. ಸೊ ಇದು ಯಾವುದು ಅಂದರೆ ಕಾತ್ರಾಳು, ಬಳ್ಳೆಕಟ್ಟೆ, ಮಾರ್ಗಟ್ಟ, ಮೂರು ಊರಿಗೂ ಒಂದೇ ಕೆರೆ. ಅಂದರೆ ಇದೇನಿದೆ ತೋಟ, ಈ ತೋಟದಿಂದ ಈ ಕಡೆ ಕೆರೆ ಇದೆ, ಈ ತೋಟದಿಂದ ಆ ಕಡೆ ಒಂದು ಹೈವೇ ಬಿಟ್ಟು ಆ ಕಡೆ ಹೋದರೆ ಆ ಕಡೆನೂ ಮತ್ತೆ ಕೆರೆ ಇದೆ. ಇದು ಏನಿದೆ ಹಿಂಗೆ ತೋಟದಿಂದ ಆ ಕಡೆಗೆ ಹೋಗಿ ಭಾಳ ದೊಡ್ಡ ಕೆರೆ ಆ್ಯಕ್ಚುಲಿ. ಬನ್ನಿ ಸ್ವಲ್ಪ ಆದಷ್ಟು ಹತ್ರ ಹೋಗಿ ಬರೋಣ. ಮಾವಿನ ಮರಗಳು ಬೇರೆ ಇದಾವೆ. 2 ಮಾವಿನ ಮರ, 2 ತೆಂಗಿನ ಮರ. ಕೈ ಹಾಕ್ಬೇಕು. ಕೆರೆ ಸೀನ್ ಮಾತ್ರ ಸೈಕಾಗಿದೆ. ಸನ್ಸೆಟ್ ವ್ಯೂ, ಏನಲ್ಲ ಇದು ಕೆರೆಗೆ ಏನಂತಾರಲ್ಲಿ, ಕೆರೆ ವ್ಯೂ ಎಲ್ಲ ಸಖತ್ತಾಗಿದೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ, ಚೆನ್ನಾಗಿದೆ. ನೋಡೋಣ ನೆಕ್ಸ್ಟ್ ಇನ್ನೊಂದ್ಸರಿ ಯಾವ್ದಾದ್ರು ಬರೋಣ.
ನಾವು ಇಷ್ಟ ಹತ್ರ ಬರಲ್ಲ ಅನ್ಕೊಂಡಿದ್ವಿ, ನೋಡಿದ್ರೆ ಕೆರೆ ಪಕ್ಕದಾಗೆ ಬಂದ್ಬಿಟ್ಟಿದ್ವಿ. ಇಲ್ಲಿಂದ ದೂರದಿಂದ ನೋಡಿದ್ರೆ ಕಾಣಿಸಲ್ಲ, ಕೆರೆ ಬಹಳ ದೂರ ಇದೆ ಅಂತ ಕಾಣಿಸುತ್ತೆ. ಆದ್ರೆ ಇಲ್ಲಿಂದ ನೋಡಿದ್ರೆ ನೋಡಿ ಸೀದಾ ಕೆರೆ ಪಕ್ಕದಲ್ಲಿ ಬಂದು ನಿಂತಿದ್ದೀವಿ. ಜಾಸ್ತಿ ಆಗಿದೆ ನೋಡಿ. ಈ ವ್ಯೂ ಅಲ್ಲಿ ಈ ತರ ಚೇರ್ ಹಾಕೊಂಡು ಈ ತರ ಕುತ್ಕೊಂಡು ಒಂಥರ ಒಂದು ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಜೀವನದಲ್ಲಿ ಬಹಳ ಬೇಜಾರಾದಾಗ ಹಿಂಗೆ ಬಂದು ಕುತ್ಕೊಂತಿರ್ತೇನೆ. ಹಂಗೆ ನಮ್ಮ ಹುಡುಗ ಸ್ವಲ್ಪ ಇವರಿಬ್ರು ಅಲ್ಲಿ ಏನೋ ಮಾಡ್ಕೊಂತ ಕುಂತಿದ್ರು, ಎಲ್ಲ ಬಂದಿದ್ಕೆ ಎದ್ದು ಬಂದವ್ರೆ. ಅಲ್ಲಿ ಏನ್ ನಾಟಕ ಮಾಡ್ತಾರೆ ನೋಡಿ ನನ್ನ ಮಕ್ಕಳು. ಅಲ್ಲೊಬ್ಬ ಮಾನಸಿಕ ಮ್ಯಾನ್, ಅವನು ಒಂಥರ ಡಿಫ್ರೆಂಟ್ ಹುಡುಗ ಅವನು. ಸೊ ಇಲ್ಲಿ ಹಿಂದೆ ಬರ್ತಿದ್ದಾನಲ್ಲ ಮಧ್ಯದಲ್ಲಿ 3 ಕಲರಿನ ಟೀ ಶರ್ಟ್ ಹಾಕೊಂಡು, ಅಲ್ಲಿ ಅವನ್ ಚಿಕ್ಕ ಹುಡುಗ ಓಡ್ ಬನ್ನಲ್ಲ, ಅವ್ರದೇ ಇದು ಫಾರ್ಮ್ ಹೌಸ್. ಅವ್ರ ದೊಡ್ಡಪ್ಪ ಅವ್ರ ಮನೆಗೆಲ್ಲ ಅವನೊಂದು ದೊಡ್ಡ ಹುಡುಗ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಇವ್ನಿಗೆ ಗೊತ್ತಿಲ್ಲ ಅವ್ರನ್ನ ದೊಡ್ಡನ್ ಅನ್ಕೊಂಡಿದ್ದಾರೆ ಅಂತ. ಇವನೇ ಕೇಳ ಇಲ್ಲ ಒಂದಿನಕ್ಕೂ ಫಾರ್ಮ್ ಹೌಸ್ ಹತ್ರ ಹೋಗ್ತೀವಿ ಅಂತ. ದೊಡ್ಡವರಷ್ಟೇ ಹೋಗ್ಬೇಕು ಗುರು ಫಾರ್ಮ್ ಹೌಸ್ಗೆ, ನಮಗೆಲ್ಲ ಬಿಡೋದು. ನಾನು ಚಿಕ್ಕವನು, ಇನ್ನು ಸ್ವಲ್ಪ ದೊಡ್ಡವನಾದ್ರೆ ನನಗೂ ಫಾರ್ಮ್ ಹೌಸ್ ಕೀ ಕೊಡ್ತಾರೆ ಅಂತ ಇಲ್ಲ. ಅವ್ರ ದೊಡ್ಡಪ್ಪ ಅವ್ರ ತಾತ ಯಾರೋ ನಿಮ್ಮ ಹೊಲದಲ್ಲಿ ಏನೋ ಮಾಡ್ತಾವ್ರೆ ಅಂತ ಇಲ್ಲ ಬಂದಿದ್ದೀರಾ ಫಾರ್ಮ್ ಹೌಸ್ ಕೀ ತಗೊಳ್ಳೋ, ಫಾರ್ಮ್ ಹೌಸಿಗೆ ಹೋಗರು ಅಂತ ಅವ್ರ ದೊಡ್ಡಪ್ಪ ಗೊತ್ತಾಗ್ತೈತೆ. ಇವನಿದಾನಲ್ಲ, ಇವನು ಪ್ರಯಾಗ್ರಾಜಿಗೆ ಹೋಗಕ್ಕಾಗಿಲ್ಲ ಅಂತ ಇಲ್ಲೇ ಬಂದು 3 ಸರಿ ಮುಳುಗಿ ಎದ್ದಾಳಣ ಅಂತಿದ್ದಾನೆ, ಆದ್ರೆ ಮುಳುಗ್ತಿಲ್ಲ ಅಷ್ಟೇ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು. ಎಲ್ಲರೂ ಕತ್ಲಾಗಕ್ಕೆ ಮುಂಚೆ ಮನೆಗೆ ಹೋಗೋಣ ಅಂತ ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ಭಾಳ ದೂರ ಏನಿಲ್ಲ ದುರ್ಗ, ಒಂದು ಎಷ್ಟು ಕಿಲೋಮೀಟ್ರ್ ಆಯ್ತು? 12 ಕಿಲೋಮೀಟ್ರ್ ಅಂತೆ. ಹೋಗೋಣ ಒಂದು 10 ನಿಮಿಷದಲ್ಲಿ. ಇವನೇನೋ ಚಿಕ್ಕ ಹುಡುಗನ ಥರ ಏನೋ ಹಿಡ್ಕೊಂಡು ಆಟ ಆಡ್ತವನೆ. ಅವ್ನು ಮರ ಹತ್ತನ ಅಂತ ನೋಡ್ತವನೆ. ಮರ ನೋಡ್ರಿ ಎಷ್ಟು ದೊಡ್ಡದಿದೆ. ಅಲ್ಲಿವರೆಗೂ ಮರ ಹತ್ತೀನಿ ವಿಡಿಯೋ. ಇವನು ಚಿಕ್ಕ ಹುಡುಗ ಒಂಥರ ಹಂಗೆ ಚಿಕ್ಕವಂಥರನೇ ಆಡ್ತಿರ್ತಾನೆ ಯಾವಾಗಲೂ. ಸೊ ಅದಕ್ಕೆ ಅವ್ರ ಮನೆಯಲ್ಲಿ ಕೀ ಕೊಡಲ್ಲ ಅಂತ ಅವನಿಷ್ಟು ವರ್ಷ ಅಂದ್ಕೊಂಡಿದ್ದ. ಇವನು ಜಿಮ್ಮಿಗೆ ಹೋಗಿ ಮಾನಸಿಕ ಆಗೋನು, ಯಾವಾಗ ನೋಡಿದ್ರು ಅದನ್ನು ತೋರಿಸ್ತೀನಿ ಇದನ್ನು ತೋರಿಸ್ತೀನಿ ಅಂತಿರ್ತಾನೆ. ಎಲ್ಲ ಮುಗೀತು, ವಾಪಸ್ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಅಂತ ಇದ್ದಾರೆ ಎಲ್ಲರೂ. ಅಂಕಲ್ ಅವರು ವ್ಲಾಗ್ ಇವಾಗ ಮುಗಿಸ್ತಿದ್ದಾರೆ. ಎಲ್ಲ ಹೊರಟಿದ್ದೀವಿ. ಬಂದಾಗ ಹೆಂಗಿತ್ತು ಹಂಗೆ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇದೊಂದು ಪಾತ್ರೆ ತೊಳಿಬೇಕು, ತೊಳಿತಾನೆ ಅವನು. ಚಿತ್ರಾನ್ನ ಕಲಿಸಿರೋ ಪಾತ್ರೆ ಹಂಗೆ ಬಿಟ್ಟಿದ್ದಾರೆ ನೋಡ್ರಿ, ಫುಲ್ ಕ್ಲೀನ್ ಮಾಡಿಕೊಟ್ಟಿದ್ದೀವಿ. ಸೊ ಅದೊಂದು ವಾಶ್ ಮಾಡಿಟ್ಟು ಹೋಗೋದಷ್ಟೇ. ಸಖತ್ತಾಗಿತ್ತು. ಯಾವಾಗಾದರೂ ಒಂದಿನ ವೀಕೆಂಡ್ಸ್ ಅಥವಾ ಫ್ರೀ ಇದ್ದಾಗ, ಇಲ್ಲ ಫ್ರಸ್ಟ್ರೇಟ್ ಆದಾಗ, ಇಂಥವ್ರನ್ನ ಫ್ರೆಂಡ್ ಮಾಡ್ಕೊಂಡಾಗ ಬರ್ತಿರ್ತೀವಿ. ಅಂದರೆ ಹೆಂಗಿತ್ತು ಹಂಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಪಾತ್ರೆ ಎಲ್ಲ ತೊಳೆದಿದ್ದೀವಿ. ಈಗ ಲೈಟ್ ಆಫ್ ಮಾಡಿ ಮನೆಗೆ ಹೋಗೋದು ಆಯಿತು. ಈಗ ಬೀಗ ಹಾಕಿ ಈಗ ಬೀಗ ಹಾಕಿ ಹೋಗ್ತಾ ಇರೋದು ಎಲ್ಲರೂ. ಕೆಲವೊಂದು ಐಟಮ್ಸ್ ಎಲ್ಲ ಮನೆಯಿಂದ ತಂದಿದ್ವಿ. ಇಲ್ಲಿದ್ದು ಫಾರ್ಮ್ ಹೌಸಲ್ಲಿ, ಬಟ್ ನಾವು ಆ ಕಡೆ ಹೊಲಕ್ಕೆ ಹೋಗಿದ್ವಲ್ಲ, ಸೊ ತಗೊಂಬಂದಿದ್ದು. ಈಗ ಮುಗೀತು, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೊರಡೋದಷ್ಟೇ. ಸೀನರಿ ಮಾತ್ರ ಸೈಗೈತೆ ಹೋಗ್ಬೇಕಾರೆ. ಇವಾಗ ಅವಾಗಲೇ ಹೇಳಿದ್ವಲ್ಲ, ಗೇಟ್ ಹಾಕೊಂಡು ಅಡ್ಡಾಡ್ತಿರೋದಷ್ಟೇ ಇಲ್ಲಿ. ವಿರಾಟ್ ಕೊಹ್ಲಿ ಓಪನ್ ದ ಡೋರ್ ಪ್ಲೀಸ್. ಸುಮ್ಮನಿರಲ್ಲ. ಆಯ್ತು, ಇವಾಗ ಬೀಗ ಹಾಕಿ ಮನೆಗೆ ಹೋಗೋದು. ಇಲ್ಲಿಗೆ ಮುಗೀತು, ಎಲ್ಲರೂ ಹೊರಟು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವನು ಮೇನ್ ಕ್ಯಾರೆಕ್ಟರ್. ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಅಷ್ಟೇ.